ಈಗ ಆಯ್ತಿಲ್ಲ ಜಿ ಟಿ ದೇವೇಗೌಡರು ಹೇಳಿದಾರಲ್ಲ. ಈಗ ಮೈಸೂರು ಜಿ ಟಿ ದೇವೇಗೌಡ ನಮ್ಮ ಪಕ್ಷ ಇಲ್ಲ, ಜನತಾದಳ ಪಕ್ಷ. ಮಾಜಿ ಮಂತ್ರಿಗಳು 6 ಬಾರಿ MLA ಆಗಿರೋರು, ಲೋಕಲ್ ಮೈಸೂರವರು, ಮೂಡ ಸದಸ್ಯರಾಗಿದ್ದರು, ಮೆಂಬರ್ ಆಗಿದ್ದರು ಮೂಡದಲ್ಲಿ. ಅವ್ರು ಸತ್ಯಾಂಶ ಗೊತ್ತಿದೆ, ಮೂಡೋದು ಏನಿದೆ ಏನಿಲ್ಲ ಅಂತ ಸತ್ಯಾಂಶ ಗೊತ್ತಿದೆ. ಅವ್ರಿಗೆ ಗೊತ್ತಿದ್ದ ಹಿನ್ನೆಲೆಯಲ್ಲೇ ಮೊನ್ನೆ ದಸರಾ ದಿನ ಉದ್ಘಾಟನೆ ದಿನ ಹೇಳಿದವರು ಸಿದ್ದರಾಮಯ್ಯ ಏನಕ್ಕೆ ರಾಜೀನಾಮೆ ಕೊಡಬೇಕು, ಹಂಗಿದ್ರೆ ಎಲ್ಲ FIR ಯಾರ್ಯಾರ ಮೇಲೆ ಇದೆ ಎಲ್ಲ ರಾಜೀನಾಮೆ ಕೊಡಬೇಕು. ಈಗ ಸಿದ್ದರಾಮಯ್ಯ ಇವರು ಕುಮಾರಸ್ವಾಮಿ ಅವರು ಬೇಲಲ್ಲಿದ್ದಾರೆ. ಈಗ ನಾನಿಲ್ಲ, ಜಿ ಟಿ ದೇವೇಗೌಡರು ಹೇಳಿರೋದು ಕುಮಾರಸ್ವಾಮಿ ಅವ್ರು ಕೊಡ್ತಾರಾ ಅಂತ. ಬರೇ ನಿಮಗೆ FIR ಆದ ತಕ್ಷಣ ರಾಜೀನಾಮೆ ಕೊಡಬೇಕಂತ ಯಾವ ಕಾನೂನಲ್ಲೂ ಇಲ್ಲ. ಈಗ ತನಿಖೆ, ಆಮೇಲೆ ಎಲ್ಲ ರಾಜ್ಯ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯದ ಏನು ಪಾತ್ರ ಇದೆ ಇದರಲ್ಲಿ. ಸಿದ್ದರಾಮಯ್ಯ ದೂರ ಎಲ್ಲೂ ಪಾತ್ರ ಇಲ್ಲ ಇದರಲ್ಲಿ. ಬೇಕಂತಾನೆ ಇವನ್ನ ಪಾಪ್ಯುಲಾರಿಟಿ ಸಹಿಸಲಾರೆ. ಏನಾಗಿದೆ, ದೇವರಾಜಸ್ ಆದಮೇಲೆ ಯಾರೂ 2ನೇ ಬಾರಿ ಮುಖ್ಯಮಂತ್ರಿ ಆಗಲಿಲ್ಲ, ಈ ಸಿದ್ದರಾಮಯ್ಯ ಆಗಿದ್ದಾರೆ. ಆಮೇಲೆ ಪಾಪ್ಯುಲಾರಿಟಿ ಎಲ್ಲರಿಗಿಂತ ಹೆಚ್ಚಾಗಿ ಅವ್ರ ಪಾಪ್ಯುಲಾರಿಟಿ ಸಹಿಸೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಆ ಹಿನ್ನೆಲೆಯಲ್ಲಿ ಬೇಕಂತ ಸಿದ್ದರಾಮಯ್ಯ ಟಾರ್ಗೆಟ್ ಮಾಡ್ತಾಯಿದ್ದಾರೆ. ರಾಜ್ಯದ ಜನ ಸಿದ್ದರಾಮಯ್ಯ ಅವ್ರ ಜೊತೆ ನಾನು ಕೇಳಿದೆ, ನಾನು ರಾಯಚೂರಲ್ಲಿ ಜನ ನಿರೀಕ್ಷೆ ಮಾಡಿಲ್ಲ ಅಂತೆ. ನಮ್ಮ ಬೋಸರಾಜ್ ಅವರು ಫೋನ್ ಮಾಡಿದರು, MLAಗಳು ಭಾಳ ಜನ ಫೋನ್ ಮಾಡಿದರು. ಅವ್ರು ಅಂದರು, ಸರ್ ಜನ ವಾಲಂಟ್ರಿ ಬಂದವರು ಸರ್ ಬರೀ ಸಿದ್ದರಾಮಯ್ಯ ಸಾಹೇಬ್ರು ನೋಡೋಕ್ಕೆ. ಆ ಥರ ನನ್ನ ಅನಿಸಿಕೆ ನಮ್ಮ ರಾಜ್ಯದಲ್ಲಿಲ್ಲ, ಇಡೀ ದೇಶದಲ್ಲಿ ಪಾಪ್ಯುಲಾರಿಟಿ ಯಾರೂ ಆ ಥರ ಸಿದ್ದರಾಮಯ್ಯಂಗೆ ಯಾರಿಗೂ ಇಲ್ಲ. ನಮ್ಮ ರಾಜ್ಯದಲ್ಲಿ ಮೋದಿಗೂ ಪಾಪ್ಯುಲಾರಿಟಿ ಇಲ್ಲ. ಒಂದು ಕಡೆ ಮೋದಿ ನಿಂತ್ಕೊಳ್ಳಿ, ಒಂದು ಕಡೆ ಸಿದ್ದರಾಮಯ್ಯ ನಿಂತ್ಕೊಳ್ಳಿ, ನೋಡಿ ಜನ ಹೆಂಗೆ ಹೋಗ್ತಾರೆ ವಾಲಂಟ್ರಿ. ನಮ್ಮ ರಾಜ್ಯದಲ್ಲಿ ಬಂದು ಒಂದು ಕಡೆ ಮೋದಿ ನಿಂತ್ಕೊಳ್ಳಿ, ವಾಲಂಟ್ರಿ ಯಾರಿಗೂ ಹೇಳೋದು ಬೇಡ ಎಲ್ಲಂತ ಒಂದು ಫಿಕ್ಸ್ ಮಾಡಿ ಬರಲಿ ಅವರು ಆಮೇಲೆ ಅವರು ವೆಹಿಕಲ್ ವ್ಯವಸ್ಥೆ ಮಾಡಿ ಅದೆಲ್ಲ ಮಾಡೋ ಹಂಗಿಲ್ಲ. ಒಂದು ಕಡೆ ಬಂದು ನಿಂತ್ಕೊಳ್ಳಿ, ಒಂದು ಕಡೆ ಮೋದಿ ನಿಂತ್ಕೊಳ್ಳಿ, ಒಂದು ಕಡೆ ಸಿದ್ದರಾಮಯ್ಯ ನಿಂತ್ಕೊಳ್ಳಿ. ಜನ ಎಲ್ಲಿ ಬರ್ತಾರೆ ನೋಡಿ, ರಾಜ್ಯದ ಜನ ಯಾವ ಕಡೆ ಬರ್ತಾರೆ ಅದು ಸಾಬೀತುಪಡಿಸಿದ್ದಾರೆ ಸಿದ್ದರಾಮಯ್ಯ ಅವರು. ಅವರ 75ನೇ ವರ್ಷ ಹುಟ್ಟುಹಬ್ಬದಲ್ಲಿ ಇದೇ ಜಿಲ್ಲೆಯಲ್ಲಿ ಇದೇ ಡಿಸ್ಟಿಕಲ್ಲಿ ಹುಟ್ಟುಹಬ್ಬ ಇದು ಮಾಡಿ ಕಾರ್ಯಕ್ರಮ ಮಾಡಿ ಸಾಬೀತು ಮಾಡಿದ್ದಾರೆ ಸಿದ್ದರಾಮಯ್ಯ. ಆ ಸಭೆ ನಾವು ನೋಡೋಕ್ಕೆ ಸಾಧ್ಯ ಆಗಲ್ಲ, ಈ ದೇಶದಲ್ಲೇ ನೋಡೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಜನ ಬೆಂಬಲ ಅವ್ರಿಗಿದೆ, ಸಿದ್ದರಾಮಯ್ಯ ಅವ್ರಿಗೆ ಜನ ಬೆಂಬಲ ಇದೆ. ಹಾಗಾಗಿ ಯಾರು ಏನು ಮಾಡೋಕ್ಕ ಹೊಟ್ಟೆ ಕಿಚ್ಚುಗೋಸ್ಕರ BJP ಅವ್ರು ಮಾಡ್ತಾಯಿದ್ದಾರೆ.